ಹನಿ ಟ್ರ್ಯಾಪ್ ದಂಧೆಯಲ್ಲಿದ್ದ ಬಾಗಲಕೋಟೆ ಮಹಿಳೆ ಬಂಧನ. ಹನಿ ಟ್ರ್ಯಾಪ್ ಮೂಲಕ ಶ್ರೀಮಂತ ವ್ಯಕ್ತಿಗಳನ್ನ ದೋಚುತ್ತಿದ್ದ ಬಾಗಲಕೋಟೆ ಜಿಲ್ಲೆಯ ಮಹಿಳೆಯೋರ್ವಳನ್ನ ಟಳಕವಾಡಿ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಪೊಲೀಸ್ ಕಮಿಷನರ್ ಭೂಷಣ್ ಬೋದ್ಸೆ, ದೀಪಾ ಎಂಬಾಕೆ ಹಾಗೂ ಆಕೆಯ ಸ್ನೇಹಿತ ಶಿವಾನಂದ್ ಮಠಪತಿ ಒಂದಾಗಿ ಸಾಮಾಜಿಕ ಜಾಲತಾಣದ ಮೂಲಕ ಶ್ರೀಮಂತ ವ್ಯಕ್ತಿಗಳೊಂದಿಗೆ ಸಲುಗೆ ಬೆಳೆಸಿ ಚಾಟ್ ಮಾಡುತ್ತಿದ್ರು. ಬಳಿಕ ಅಂತಹ ವ್ಯಕ್ತಿಗಳನ್ನ ಲಾಡ್ಜ್ಗೆ ಕರೆದೊಯ್ದು ಅವರನ್ನ ಫ್ರೆಶ್ ಅಪ್ ಆಗಲು ಬಾತ್ರೂಮ್ಗೆ ಕಳಿಸಿ ಅವರ ಬಳಿ ಇದ್ದ ಹಣ, ವಸ್ತುಗಳನ್ನೆಲ್ಲ ದೋಚುತ್ತಿದ್ರು. ಈ ಕುರಿತು ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ತನಿಖೆಗಿಳಿದ ಪೊಲೀಸರು ದೀಪಾ ಎಂಬ ಮಹಿಳೆಯನ್ನ ಬಂಧಿಸಿ ಆರೋಪಿಯಿಂದ 14,000 ರೂಪಾಯಿ ನಗದು, 2 ಕಾರು, 11 ಮೊಬೈಲ್, 1 ಟ್ಯಾಬ್ ಸೇರಿದಂತೆ 32 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಮೊನ್ನೆ ನಮ್ಮ ಅಧಿಕಾರಿಗಳು ಈ ಲೇಡಿಗೆ ಸೆಕ್ಯೂರ್ ಮಾಡೋಕ್ಕೆ ಯಶಸ್ವಿಯಾಗಿದ್ದಾರೆ. ಈ ಲೇಡಿ ಕಡೆಯಿಂದ 11 ಮೊಬೈಲ್ ಫೋನ್, 1 ಸ್ಯಾಮ್ಸಂಗ್ ಕಂಪನಿದು ಟ್ಯಾಬ್ ಮತ್ತು 2 ಕಾರ್ ಜಪ್ತು ಮಾಡಲಾಗಿದೆ. ಒಟ್ಟು 32,86,000 ವಸ್ತುಗಳು ಈ ಲೇಡಿಯಿಂದ ಸೆಕ್ಯೂರ್ ಆಗಿದೆ. ಆರೋಪಿ ನಂಬರ್ 2 ಇವನು ಇನ್ನೂ ಆಬ್ಸ್ಕಾಂಡಿಂಗ್ ಇದ್ದಾನೆ. ಇವನಿಗೆ ಕೂಡ ನಾವು ಬೇಗನೆ ಪತ್ತೆ ಮಾಡ್ತೀವಿ. ನಮ್ಮದು ಎಲ್ಲ ಸಾರ್ವಜನಿಕರೇ ಒಂದು ರಿಕ್ವೆಸ್ಟ್ ಇದೆ, ಈ ಥರ ಸೆಕ್ಸ್ ಚಾಟ್ ಆಗಲಿ ಅಥವಾ ಎಸ್ಕಾರ್ಟ್ ಸರ್ವಿಸಸ್ ಆಗಲಿ, ಅದರಲ್ಲಿ ಇದು ಹಿಡನ್ ರಿಸ್ಕ್ ಯಾವಾಗಲೂ ಇರುತ್ತೆ. ಇವರು ಈ ಥರ ಕಳ್ಳತನ ಮಾಡ್ಬೋದು ಅಥವಾ ಒಂದು ಹಿಡನ್ ಕ್ಯಾಮೆರಾಯಿಂದ ಆ ಪ್ರೈವೇಟ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡಬಹುದು. ಸೊ ಅಂಥವರಿಂದ ನೀವು ಸ್ವಲ್ಪ ಅಲರ್ಟ್ ಇರಬೇಕು. ದೀಪಾಳ ಸ್ನೇಹಿತ ಶಿವಾನಂದ್ ತಲೆಮರೆಸಿಕೊಂಡಿದ್ದು, ಆರೋಪಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡರು. ಬಿಮ್ಮದ ನ್ಯೂಸ್, ಬೆಳಗಾವಿ.